ಅಂಗಡಿಯಾಗ ಸಿಗುವಂಥ ಒಂದು ಪ್ಯಾಕೆಟ್ ಜಾಮೂನ್ ರೊಕ್ಕದಾಗ ನೀವು ಈ ರೀತಿ 2 ಕೆಜಿ ಜಾಮೂನ್ ತಯಾರಿಸ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಜಾಮೂನ್ ತಯಾರ್ಸಕ್ಕ ಹಾಲು ಬೇಡ, ಖೋವಾ ಬೇಡ, ಮೈದಾ ಬೇಡ ಮತ್ತು ಜಾಸ್ತಿ ಟೈಮ್ನು ಬೇಡ. ಅಗದಿ 10 ನಿಮಿಷನ್ಯಾಗ ಎರಡು ಇಂಗ್ರೀಡಿಯೆಂಟ್ಸ್ನಿಂದ ಇವನ್ನ ನೀವು ತಯಾರಿಸ್ಬೋದು. ಮನೆಗೆ ಸಡನ್ ಆಗಿ ಗೆಸ್ಟ್ ಬಂದಾಗ ಅಥವಾ ನಮ್ಗೆ ಏನಾರ ಸಿಹಿ ತಿನ್ಬೇಕು ಅನ್ಸಿದಾಗ ಇವನ್ನ ಮಾಡ್ಕೊಂಡು ತಿನ್ಬಹುದು. ಸೊ ಇವನ್ನ ನೀವು ಖಂಡಿತ ಒಂದ್ಸತಿನಾದ್ರೂ ಟ್ರೈ ಮಾಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಕ್ಕವು. ಜಾಸ್ತಿ ತಡ ಮಾಡೋದು ಬೇಡ. ಈ ಇನ್ಸ್ಟಂಟ್ ಜಾಮೂನ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಮೊದಲನೇ ಸತಿ ನಮ್ಮ ಚಾನಲ್ ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ಮ್ಯಾಗ ಅದ್ರ ಬಾಜುಕನ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾನು ಆಗಲ್ಲೇ ಹೇಳಿದಂಗೆ ಇವನ್ನ ತಯಾರ್ಸಕ್ಕೆ ನಮ್ಗೆ ಹಾಲು ಅಥವಾ ಖೋವಾ ಬೇಕಾಗಂಗಿಲ್ಲ. ನಮ್ಗೆ ಇಲ್ಲಿ ಸಿಹಿ ಗೆಣಸು ಬೇಕಾಕ್ಕವು. ಈಗ ಮಾರ್ಕೆಟ್ನಾಗ ಎಲ್ಲ ಕಡೆ ಸಿಹಿ ಗೆಣಸು ಸಿಗಾಕತ್ತವು. ಭಾಳ ರುಚಿ ಇರ್ತವು ಮತ್ತು ನಮ್ಮ ಆರೋಗ್ಯಕ್ಕೂ ಚಲೋ. ನಾನಿಲ್ಲಿ 3 ಗೆಣಸು ತೊಗೊಂಡೇನಿ. ಇವನ್ನ ಮುಂಚೆ ಚಂದಾಗ ತೊಳೆದು ತೊಗೊಂಡೇನಿ. ಇವನ್ನ ಪೂರ್ತಿ ಚಂದಾಗ ತೊಳೆದ ತೊಗೋರಿ, ಯಾಕಂದ್ರೆ ಇದಕ್ಕೆ ಭಾಳ ಮಣ್ಣು ಅಂಟ್ಕೊಂಡಿರ್ತೈತಿ. ಇವನ್ನ ಒಂದು 5ರಿಂದ 10 ನಿಮಿಷ ನೀರಾಗ ನೆನೆಸಿ ಆಮ್ಯಾಗ ಚಂದಾಗ ತಿಕ್ಕಿ ತೊಳಿರಿ. ಇವನ್ನ ಹಿಂಗೆ ಹೆಚ್ಚಿ ತೊಗೋರಿ. ಒಂದು ಸ್ವಲ್ಪ ಸಣ್ಣ ಹೋಳು ಮಾಡ್ಕೊಂಡು ತೊಗೊಳ್ಳೋಣ. ನಾನಿಲ್ಲಿ ಇವು ತೆಳ್ಳಗದವಂತ 3 ಗೆಣಸು ತೊಗೊಂಡೇನಿ. ನೀವು ದಪ್ಪ ಇರೋ ಗೆಣಸು ತೊಗೊಂಡ್ರೆ 2 ತೊಗೋರಿ. ನೋಡ್ರಿ, ಹಿಂಗೆ ಹೆಚ್ಚಿದ ಮ್ಯಾಗ ಈಗ ಇವನ್ನ ನಾವು ಕುದಿಸ್ಬೇಕು. ಕುಕ್ಕರ್ ಡಬ್ಬ್ಯಾಗ ಹಾಕಿ ಇವನ್ನ ಭಾಳ ನೀರು ಹಾಕಬಾರ್ದು. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಕುದಿಸ್ ತಗೊಳ್ಳೋಣ. ಇವನ್ನ ಹಣ್ಣಾಗಿ ಕುದಿಸ್ಬೇಡ್ರಿ. ಒಂದು 2ರಿಂದ 3 ವಿಸಲ್ ಆದ್ರೆ ಸಾಕು. ಕುದಿಸಿದ ಮ್ಯಾಗ ಇವನ್ನ ಒಂದು ಸ್ವಲ್ಪ ಆರಾಕ್ ಬಿಡ್ರಿ. ಆಗ ಸಿಪ್ಪಿ ಸುಲಿಬೇಡ್ರಿ. ಇವು ಆರ್ಲಿ ಅಲ್ಲಿವರೆಗೂ ಇದಕ್ಕೆ ಪಾಕ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಪಾಕ ಮಾಡಕ್ಕೆ ಅಗ್ಲನ್ ತಳ ಇರೋ ಬಾಳ್ಗಿ ತಗೋರಿ. ಇದ್ರಾಗ 1 ಕಪ್ನಷ್ಟು ಸಕ್ರೆ ಹಾಕ್ರಿ. 1 ಕಪ್ನಷ್ಟು ನೀರು ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇದನ್ನು ಕರಗಿಸಿ ತಗೊಳ್ಳೋಣ. ನಾವಿಲ್ಲಿ 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಮಾಡಕತ್ತಿಲ್ಲ. ಸಕ್ರೆ ಕರಗಿ ಇದು ಒಂದು ಸ್ವಲ್ಪ ಅಂಟಾದ್ರೆ ಸಾಕು. ನೋಡ್ರಿ, ಇಲ್ಲಿ ಎಲ್ಲ ಸಕ್ರೆ ಕರಗೈತಿ. ಈ ರೀತಿ ಸಕ್ರೆ ಪೂರ್ತಿ ಕರಗಿದ ಮ್ಯಾಗ ಈಗ ಇದ್ರಾಗ 1 ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕ್ರಿ. ಇದಕ್ಕೆ ಕುದಿ ಬಂದ್ಮ್ಯಾಗ ಜಾಸ್ತಿ ಹೊತ್ತು ಕುದಿಸ್ಬೇಡ್ರಿ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ನೋಡ್ರಿ, ಈ ರೀತಿ ಸೌಟ್ನಿಂದ ಪಾಕ ಹಾಕ್ರಿ. ಲಾಸ್ಟ್ ಡ್ರಾಪ್ ಬೀಳಾಕ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ಈ ರೀತಿ ಆದ್ರೆ ಪಾಕ ರೆಡಿ ಐತಂತ ಅರ್ಥ. ಈ ರೀತಿ ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ಒಂದು ಸ್ವಲ್ಪ ಆರಿಸಿ ಆಮ್ಯಾಗ ನೋಡ್ರಿ 2 ಬೆರಳಿನ ನಡುವೆ ಈ ರೀತಿ ತಿಕ್ಕಿ ಚೆಕ್ ಮಾಡ್ರಿ. ಇದು ಒಂದು ಸ್ವಲ್ಪ ಅಂಟಂಟ್ ಅನ್ನಿಸ್ಬೇಕು. ನಾನು ಆಗಲೇ ಹೇಳಿದಂಗೆ ನಮ್ಗೆ ಇಲ್ಲಿ 1 ಎಳೆ ಅಥವಾ 2 ಎಳೆ ಪಾಕ ಬೇಡ. ಇದು ಈ ರೀತಿ ಅಂಟಂಟಾದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಹಿಂಗೆ ಬಿಡ್ರಿ. ಈ ಕಡೆ ಗೆಣಸು ಆರೆವು. ಇವನ್ನ ಸಿಪ್ಪಿ ತೆಗೆದು ತಗೊಳ್ಳೋಣ. ಇವನ್ನ ಸುಲಿಬೇಕಾದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು, ಗೆಣಸು ತೀರಾ ಹಣ್ಣಾಗಿ ಕುದ್ದಿಲ್ಲ, ಆದರೆ ಇವು ಹಸಿನೂ ಇಲ್ಲ. ನೋಡ್ರಿ, ಒಳಗೆ ಇದು ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಆದ್ರೆ ಪೂರ್ತಿ ಬೆಂದಿರಬೇಕು. ಈ ರೀತಿ ಇವನ್ನ ನಾವು ಕುದಿಸ್ಬೇಕು. ಈ ಜಾಮೂನ್ ನಾವು ಉಪವಾಸದಾಗನು ತಿನ್ಬೋದು. ಉಪವಾಸ ಮಾಡುವಾಗ ಏನಾರ ಸಿಹಿ ತಿನ್ಬೇಕು ಅನ್ಸಿದಾಗ ಇವನ್ನ ಮಾಡ್ಕೊಂಡು ತಿನ್ರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಗೆಣಸು ಸುಲ್ದೇನಿ. ಈಗ ಇವನ್ನ ನಾವು ಹೆರ್ಜಿ ತೊಗೋಬೇಕು. ನೀವು ಬೇಕಂದ್ರೆ ಇವನ್ನ ಸಣ್ಣಕ್ಕೆ ಮ್ಯಾಶ್ ಮಾಡಿನೂ ತೊಗೋಬಹುದು. ಆದರೆ ಇದ್ರಾಗ ಗಂಟು ಅಂದ್ರೆ ದೊಡ್ಡ ತುಂಡು ಉಳಿಬಾರ್ದು. ಆ ರೀತಿ ಇದನ್ನು ನಾವು ಮ್ಯಾಶ್ ಮಾಡಬೇಕು. ಅದಕ್ಕೆ ಈ ರೀತಿ ಇದನ್ನು ಹೆರ್ಜಿನ ತಗೋರಿ. ಅಂದ್ರೆ ಸ್ವಲ್ಪ ದೊಡ್ಡ ತುಂಡು ಉಳಿಯೋ ಸಾಧ್ಯತೆ ಬಹಳ ಕಡಿಮೆ ಆಕತಿ. ನಿಮ್ಗೆ ಡೌಟ್ ಇರ್ಬೋದು, ಇವನ್ನ ನಾವು ಗ್ರೈಂಡ್ ಮಾಡಿನೂ ತೊಗೋಬಹುದು ಅಲ್ಲ ಅಂತ. ಆದ್ರೆ ಗ್ರೈಂಡ್ ಮಾಡಿದ್ರೆ ಇದು ತೆಳ್ಳಗಾಗ್ಬಿಡ್ತೈತಿ. ನಮ್ಗೆ ಇದು ಒಂದು ಸ್ವಲ್ಪ ಗಟ್ಟಿ ಫಾರ್ಮ್ನಾಗ ಬೇಕು. ಇದ್ರ ಕನ್ಸಿಸ್ಟೆನ್ಸಿ ತೆಳ್ಳಗಾದ್ರೆ ನೆಕ್ಸ್ಟ್ ನಾವು ಮಾಡುವಂಥ ರೆಸಿಪಿ ಸರಿ ಬರಂಗಿಲ್ಲ. ಅದಕ್ಕೆ ಇವನ್ನ ಹಿಂಗೆ ಹೆರ್ಜಿನ ತಗೋರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಗೆಣಸು ಹೆರ್ಜೇನಿ. ಇದು ಈ ರೀತಿ ಇರಬೇಕು. ಈಗ ಇದ್ರಾಗ 1/4 ಕಪ್ನಷ್ಟು ಹಾಲಿನ ಪುಡಿ ಹಾಕ್ರಿ. ನಿಮ್ಗೆ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಹಾಲಿನ ಪುಡಿ ಬೇಕಾಗಬಹುದು. ಯಾಕಂದ್ರೆ ನಾವು ಗೆಣಸು ಎಷ್ಟು ಕುದಿಸಿರ್ತೀವಿ ಅದ್ರ ಮ್ಯಾಗ ಇದು ಡಿಪೆಂಡ್ ಇರ್ತೈತಿ. ನೀವು ಗೆಣಸು ಜಾಸ್ತಿ ಕುದಿಸಿದ್ರೆ ಹಾಲಿನ ಪುಡಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಬಹುದು. ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಇದ್ರಾಗ ಸ್ವಲ್ಪನೂ ನೀರು ಹಾಕಕ್ಕೆ ಹೋಗಬೇಡ್ರಿ. ಗೆಣಸಿನ ಒಳಗೆ ಮಾಯಿಶ್ಚರ್ ಇರ್ತೈತಲ್ಲ, ಅದ್ರಾಗನೇ ಇದು ಚಂದಕ್ಕೆ ಬೈಂಡ್ ಆಗಬೇಕು. ನೀವು ಇದ್ರಾಗ 1 ಚಮಚೆಯಷ್ಟು ತುಪ್ಪನೂ ಹಾಕಬಹುದು. ನಾನು ನೆನಪು ಹಾರಿಬಿಟ್ಟಿದ್ದೆ. ಇದನ್ನು ಕಲಿಸ್ಬೇಕಾದ್ರೆ 1 ಚಮಚೆಯಷ್ಟು ತುಪ್ಪ ಹಾಕಿನ ಕಲಿಸ್ರಿ. ಅಂದರೆ ಇದು ಇನ್ನೂ ರುಚಿ ಅನ್ನಿಸ್ತೈತಿ. ನೋಡ್ರಿ, ಈ ರೀತಿ ಕಲಸಿದ ಮ್ಯಾಗ ಈಗ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಇದ್ರಾಗಿನ ಸ್ವಲ್ಪ ಹಿಟ್ಟು ತೊಗೊಂಡು ಬಾಲ್ಸ್ ರೆಡಿ ಮಾಡ್ಕೊರಿ. ನಿಮ್ಗೆ ಜಾಮೂನ್ ಎಷ್ಟು ದೊಡ್ಡದು ಬೇಕು ಅದನ್ನು ನೋಡಿಕೊಂಡು ಇವನ್ನ ತಯಾರಿಸ್ರಿ.
ಇದಕ್ಕೆ ನಾರ್ಮಲ್ ಜಾಮೂನ್ ಗತೆ ಭಾಳ ಹೊತ್ತು ರೋಲ್ ಮಾಡ್ಕೊತ ಕುಂದ್ರೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡ್ರಿ ಒಂದು 2 ಸತಿ ಈ ರೀತಿ ರೋಲ್ ಮಾಡಿದ್ರೆ ಸ್ಮೂತ್ ಬಾಲ್ ರೆಡಿ ಆಕತಿ. ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟಿನಿಂದ ಬಾಲ್ಸ್ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಇವನ್ನ ತಯಾರಿಸಿದ ಮ್ಯಾಗ ಈಗ ಇವನ್ನ ಫ್ರೈ ಮಾಡಬೇಕು. ನಾನು ಗ್ಯಾಸ್ ಮ್ಯಾಗ ಮುಂಚೆನೇ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಎಣ್ಣೆ ಚಂದಾಗ ಬಿಸಿ ಆದ್ಮ್ಯಾಗನ ಇವನ್ನ ಹಾಕ್ರಿ ಮತ್ತು ಬಾಳ್ಗ್ಯಾಗ ಎಷ್ಟು ಸಾಲ್ತವು ಅಷ್ಟು ಹಾಕ್ರಿ. ಎಣ್ಣೆ ಒಂದು ಸ್ವಲ್ಪ ತಣ್ಣಗಿದ್ದಾಗ ಇವನ್ನ ಹಾಕಿದ್ರೆ ಇವು ಎಣ್ಣೆಯಾಗ ಕರಗೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಇಲ್ಲಿ ಗಮನ ಇರಲಿ. ಎಣ್ಣೆ ಚಂದಾಗ ಕಾದ್ಮ್ಯಾಗನ ಇವನ್ನ ಹಾಕ್ರಿ. ಇನ್ನೊಂದಂದ್ರೆ ಇವನ್ನ ಎಣ್ಣೆಗೆ ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗ್ಬೇಡ್ರಿ. ಇವು ಒಂದು ಸ್ವಲ್ಪ ಸೆಟ್ಲ್ ಆಗಲಿ, ಆಮ್ಯಾಗ ಇವನ್ನ ಒಂದು ಸ್ವಲ್ಪ ನೋಡ್ರಿ ಬಾಳ್ಗಿ ಈ ರೀತಿ ಅಳಗ್ಯಾಡ್ಸಿನ ರೋಲ್ ಮಾಡ್ರಿ. ಇವು ಬಾಳ್ಗಿ ಬಿಟ್ಟು ನೋಡ್ರಿ ಈ ರೀತಿ ಹೊಂಬಣ್ಣಕ್ಕೆ ಬರ್ತಾವಲ್ಲ, ಆಗ ಇವನ್ನ ಹೊಳಸಿ ಹಾಕ್ರಿ. ಈ ರೀತಿ ನಿಧಾನಕ್ಕೆ ಇವನ್ನ ಹೊಳಸಿ ಹಾಕ್ತಾನ ಎಲ್ಲ ಕಡೆ ಈವನ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ರಿ. ಇದೇ ರೀತಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗನ ಇಟ್ಟು ಇವನ್ನ ಹೊಳಸಿ ಹಾಕ್ತಾನ ಡಾರ್ಕ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ರಿ. ನೋಡ್ರಿ ಈ ರೀತಿ ನೀವು ಬೇಕಂದ್ರೆ ಇದಕ್ಕಿಂತ ಡಾರ್ಕ್ ಬಣ್ಣ ಬರೋವರೆಗೂ ಇವನ್ನ ಫ್ರೈ ಮಾಡಬಹುದು. ಈ ರೀತಿ ಇವನ್ನ ಫ್ರೈ ಮಾಡಿದ ತಕ್ಷಣ ಬಿಸಿ ಇರೋ ಪಾಕದಾಗ ಹಾಕ್ರಿ. ಪಾಕ ಅಕಸ್ಮಾತ್ ಆರಿದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಆಮ್ಯಾಗ ಇವನ್ನ ಹಾಕ್ರಿ. ಇವನ್ನ ಒಂದು ಸ್ವಲ್ಪ ಹೊತ್ತು ಪಾಕದಾಗನ ಬಿಡ್ರಿ, ಅಂದ್ರೆ ಇವು ಪಾಕ ಹೀರ್ಕೊಂತವು. ನೀವು ಬೇಕಂದ್ರೆ ಇವನ್ನ ಈಗೂ ತಿನ್ಬೋದು, ಯಾಕಂದ್ರೆ ಗೆಣಸು ಆಲ್ರೆಡಿ ಸಿಹಿನ ಇರ್ತೈತಿ, ಅದರಿಂದ ಇವು ಭಾಳ ರುಚಿ ಅನ್ನಿಸ್ತವು. ನೀವಿಲ್ಲಿ ಗಮನಿಸ್ತಿರ್ಬೋದು ನೋಡ್ರಿ, ಪಾಕ ಹೀರ್ಕೊಂಡ್ ಮ್ಯಾಗ ಇವು ಉಬ್ಬೇವು. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಗೆಣಸಿನಿಂದ ಎಷ್ಟು ರುಚಿಯಾಗಿರುವಂಥ ಜಾಮೂನ್ ತಯಾರಿಸ್ಬೋದು ಅಂತ. ಖಂಡಿತ ನೀವು ಈ ರೆಸಿಪಿನ ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಗ್ಯಾರಂಟಿ ಐತಿ ಮತ್ತೆ ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿ ಅನ್ನಿಸ್ತವು. ಈ ರೀತಿ ಇವನ್ನ ನಾವು ಒಂದು 10ರಿಂದ 15 ನಿಮಿಷದ ಒಳಗನ ತಯಾರಿಸ್ಬೋದು. ಇವನ್ನ ಫ್ರೈ ಮಾಡೋಕ್ಕೂ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಸೊ ಇವತ್ತಿನ ಈ ತುಂಬ ರುಚಿಯಾಗಿರುವಂಥ ಅಷ್ಟ ಸುಲಭವಾಗಿರುವಂಥ ಗೆಣಸಿನ ಜಾಮೂನ್ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅಂತ ಅನ್ಕೊಂತೀನಿ. ರೆಸಿಪಿ ಇಷ್ಟ ಆದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಬ್ಯುಸಿ ಲೈಫ್ನಾಗ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.